ಹಲೋ ಚಾಂಪಿಯನ್ಸ್. ಸೊ ಇವತ್ತಂತೂ ನನಗಂತೂ ಫುಲ್ ಖುಷಿನಪ್ಪ, ಯಾಕಂದರೆ ಪ್ರಿಪ್ರೇಟರೀಸ್ ಎಕ್ಸಾಮ್ ಆಯಿತು. ಸೊ ಸೊಲ್ಯೂಷನ್ಸ್ ಲೈಕ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಕ್ವಶನ್ ಪೇಪರ್ ನೋಡಿದೆ, ಯಾಕಂದರೆ ಇವತ್ತು ಆಫ್ಟರ್ನೂನ್ ಇತ್ತಲ್ಲ. ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಲೈಕ್ ಆಲ್ಮೋಸ್ಟ್ 95% ಪ್ಲಸ್. ಫಿಸಿಕ್ಸಲ್ಲಿ ಒಂದು ಕ್ವಶನು, ಅದು ಯಾವುದು ಡಯಾಗ್ರಾಮ್ದು ರೆಸಿಸ್ಟೆನ್ಸು, ಅದು ಕಾನ್ಸೆಪ್ಟ್ ಹೇಳಿದ್ದೀನಿ ಇಲ್ಲ ಅಂತಲ್ಲ. ಸೊ ಅದು ಬಿಟ್ಟರು ಅಂದರೆ ಕೆಮಿಸ್ಟ್ರಿನೂ ಅಗೇನ್ ಒಂದು ಕ್ವಶನ್ ಸ್ವಲ್ಪ ಲೈಕ್ ನಾನು ಡೈರೆಕ್ಟಾಗಿ ಹಾಗೆ ಅಂತ ಕೊಟ್ಟಲ್ಲ, ಬಟ್ ಎಲ್ಲೋ ಯಾವುದೋ ಒಂದು ವೀಡಿಯೋಲಿ ಕವರ್ ಮಾಡಿದ್ದೀನಿ. ಅದು ಬಿಟ್ರಿ ಅಂದರೆ ತೋರಿಸ್ತೀನಿ. ಒಂದು ವೀಡಿಯೋ ನಾನೇನು ಲೈವ್ ಕ್ಲಾಸ್ ತೊಗೊಂಡಿದ್ದೆ, ಅದ್ರ ಜೊತೆಗೆ ಒಂದು 9 minutes ಒಂದು ಶಾರ್ಟ್ ವೀಡಿಯೋ ಇತ್ತು. ಸೊ ಅದರಿಂದ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ. ಆ್ಯಂಡ್ ಅಗೇನ್ ಫಿಸಿಕ್ಸ್ ಅಂತೂ MCQಸಿಂದ ಕಾನ್ಸೆಪ್ಟ್ಸ್ ಹೇಳಿದ್ದೀನಿ. ಸೊ ಆ ಕಾನ್ಸೆಪ್ಟ್ಸಿಂದನೇ ಕ್ವಶನ್ಸ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ವಾಟ್ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಇಸ್, ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಿಕಾಸ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಿಮ್ಗೆ ಇಷ್ಟ ಆಗಿಲ್ಲ, ದೆರ್ ಇಸ್ ಒನ್ ಮೋರ್ ಬಟನ್, ಅದನ್ನಾದರೂ ಕ್ಲಿಕ್ ಮಾಡಿರಿ. ಸಮಥಿಂಗ್ ಅಥವಾ ಕಮೆಂಟ್ ಮಾಡಿರಿ, ಹೌ ವಾಸ್ ಯುವರ್ ಎಕ್ಸಾಮ್ಸ್. ಬಿಕಾಸ್ ನಾವೇನು ವಿ ಆರ್ ನಾಟ್ ಆಸ್ಕಿಂಗ್ ಎನಿಥಿಂಗ್. ಇನ್ಫ್ಯಾಕ್ಟ್ ಸೊ ಇವತ್ತು ಆ್ಯಕ್ಚುಲಿ ಲೈವ್ ಹೋಗಬೇಕಾಗಿತ್ತು. ಸೊ ಸೆಕೆಂಡ್ PUC ಇದು ಎಕ್ಸಾಮ್ ಈಗಷ್ಟೇ ಮ್ಯಾಥ್ಸ್ ಮುಗೀತು. ಸೊ ಅಂದರೆ ಆಫ್ಟರ್ನೂನ್ ಮುಗೀತು. ಸೊ ಅಲ್ಲಿಗೆ ಹೋದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಸೆಕೆಂಡ್ PUC ಒಬ್ಬರು ಸ್ಟೂಡೆಂಟು ಸೊ ನೋಡಿ ಬಂದು, ಸರ್ ನನ್ನ ತಂಗಿನೋ 10th, ಸೊ ಲೈಕ್ ಶಿ ಈಸ್ ಆಲ್ಸೋ ವಾಚಿಂಗ್ ಯುವರ್ ಚಾನಲ್. ಸೊ ಸೆಕೆಂಡ್ PUCದು ಅವ್ರು ನೋಡ್ತಿದ್ದು. ಸೊ ಅವ್ರ ತಂಗಿ 10th. ಸೊ ಸೋ ಹ್ಯಾಪಿ ದಟ್ ಶಿ ಗೇವ್ ಒನ್ ಚಾಕ್ಲೇಟ್, ಒಂದು ಅಥವಾ ಡೈರಿ ಮಿಲ್ಕ್ ಸಿಲ್ಕ್. ಥ್ಯಾಂಕ್ ಯು. ಸೊ ಕ್ವಿಕ್ಕಾಗಿ ಸೊಲ್ಯೂಷನ್ಸ್ ನೋಡೋಣ. ಆ್ಯಂಡ್ ಅಗೇನ್ ಸೊಲ್ಯೂಷನ್ಸ್ ಅಂದಾಗ ಕಂಪ್ಲೀಟ್ ಡೀಟೇಲ್ಡ್ ಏನಿದೆ ಆಫ್ಟರ್ ದ ಎಕ್ಸಾಮ್ ಟುಮಾರೋ ಅಥವಾ ಇನ್ನೊಂದು 2 daysಲ್ಲಿ, ಟುಮಾರೋ ಅಂತ ಹೇಳೋಕ್ಕಲ್ಲ. ಸೊ ಇನ್ನೊಂದು 2 daysಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ಸ್ ಕ್ಲೀನಾಗಿ ಒಂದು ಫುಲ್ ಸೊಲ್ಯೂಷನ್ಸ್ ಹಾಕ್ತೀನಿ ಆಯ್ತಾ. ಸೊ ಈಗ ಸೊ ಫಸ್ಟ್ ಕ್ವಶನ್ ಏನಿದೆ ಆಪ್ಷನ್ ಬಿ. ಸೊ ಫಸ್ಟ್ ಕ್ವಶನು ನೋಡಿರಿ, ಇಲ್ಲಿ ನಾರ್ಮಲ್ ವಿಷನ್ನು ಎಷ್ಟಿದೆ, ಇನ್ಫೈನೈಟ್ ಹೇಳಿದ್ದೇನೆ. ನೆಕ್ಸ್ಟ್ ಏನಿದೆ ಸೆಕೆಂಡ್ ಕ್ವಶನು ಇಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟೀಸ್ ಏನೋ ಇದೆ. ಸೊ ಆಪ್ಷನ್ ಎ. ಥರ್ಡ್ ಕ್ವಶನು ಆಪ್ಷನ್ ಬಿ, ಕಾನ್ಕೇವ್ ಲೆನ್ಸ್ದು 2 MCQ ಸಾಲ್ವ್ ಮಾಡಿದ್ದೇನೆ. ಸೊ ಅದರೆಲ್ಲ ಇಮೇಜಸ್ ನೋಡ್ರಿ ಇಲ್ಲಿ ಹಾಕಿದ್ದೇನೆ. ನೆಕ್ಸ್ಟು ಫೋರ್ತ್ ಕ್ವಶನ್ ಏನಿದೆಪ್ಪ, ಈಗ ನನ್ನ ಕ್ವಶನ್ಸ್ ಗೊತ್ತಿಲ್ಲ. ಸ್ಕೈ ಅಪಿಯರ್ಸ್ ಡಾರ್ಕ್. ಸೊ ಸ್ಕೈ ಅಪಿಯರ್ಸ್ ಡಾರ್ಕ್ ಅನ್ನೋದು ಒಂದು ಸಲ ಅಲ್ಲ 2 ಸಲ ಹೇಳಿದ್ದೇನೆ. ಒಂದು ಸಲ MCQಲು ಇಲ್ಲೂ ಸಾಲ್ವ್ ಮಾಡಿದ್ದೇನೆ, ಇನ್ನೊಂದು ಸಲ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಹೇಳಬೇಕಾದ್ರೂ ಅಲ್ಲೂ ಹೇಳಿದ್ದೇನೆ. ಫಿಫ್ತ್ ಕ್ವಶನ್ ಏನಿದೆ, ಸೊ ಇಟ್ ಈಸ್ ಬಿಕಾಸ್ ಎಕ್ಸ್ದೇನಿದೆ ಅಗೇನ್ ಏರಿಯಾ ಜಾಸ್ತಿ ಇದೆ, ಸೊ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ವೈದು ಏರಿಯಾ ಕಮ್ಮಿ ಇದೆ. ಆ್ಯಂಡ್ ಲೆಂತ್ ಕಂಪೇರ್ ಮಾಡಿದ್ರೆ ಲೆಂತ್ ಸೇಮ್ ಇದೆ, ಇಟ್ಸ್ ಓನ್ಲಿ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಯಿತು ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ರೆಸಿಸ್ಟೆನ್ಸ್ ಕಮ್ಮಿ ಆಯಿತು ಅಂದರೆ ಕರೆಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟು ಏರಿಯಾ ಆಫ್ ಲೈಟ್ ಅಪ್ಲೈಡ್ MCQ. ಸೊ ಫಿಸಿಕ್ಸ್ ಅಪ್ಲೈಡ್ MCQ 40 MCQ ಏನಿದೆ, ಅಲ್ಲಿ ಒಂದಲ್ಲ 2 ಕ್ವಶನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಮಾಡಿದ್ದೀನಿ. ಸೊ ಲೈವ್ ಸೆಷನ್ ಹೇಳಬೇಕಾದ್ರೂ ಹೇಳಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಡಯಾಗ್ರಾಮ್. ಸೊ ಏನು ಇಲ್ಲೇ ಇದೆ, ಸೊ ಏನಾಗ್ತಿದೆ, ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಯಾಕಂದರೆ ಸ್ಪೀಡ್ ಇನ್ಕ್ರೀಸಸ್. ನೆಕ್ಸ್ಟ್ ಡ್ರಾ ಅಂತೂ ಕಾನ್ಸೆಂಟ್ರಿಕ್ ಸರ್ಕಲ್ಸು, ಅದು ಎಲ್ಲೋ ಇದೆ ಡಯಾಗ್ರಾಮು. ಓಕೆ ನೆಕ್ಸ್ಟ್ ಕ್ವಶನ್ ಒಂದಲ್ಲ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಲ್ಲಿ ಮಾಡಬೇಕಾದ್ರೂ ಹೇಳೋದೇ. ನೆಕ್ಸ್ಟು ಡ್ರಾ ಎ ಡಯಾಗ್ರಾಮ್, ಸಿಂಪಲ್ ಇಮೇಜ್ ಫಾರ್ಮೇಷನ್ನು, ಅದನ್ನು ನಾನೇನು ಇಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್. ಓ ಮೈ ಗಾಡ್, ಎಷ್ಟು ಸಲ ಹೇಳಿದೆ ನನಗಂತೂ ಗೊತ್ತಿಲ್ಲ. ರಿಫ್ಲೆಕ್ಷನ್ನು ರಿಫ್ರಾಕ್ಷನ್ನು ಹೆಂಗೆ ಬರೀಬೇಕು ಅಂತಲೂ ಹೇಳಿದ್ದೀನಿ, ನಿನ್ನೆನೂ ಹೇಳಿದ್ದೀನಿ. ಅದಾದಮೇಲೆ ಲಾಸ್ ಆಫ್ ರಿಫ್ರಾಕ್ಷನ್ ಆಯಿತು. ಅಪರ್ಚರ್. ಸೊ ಅಪರ್ಚರೂ ಅಗೇನ್ MCQ ಹೇಳಬೇಕಾದ್ರೆ ಎಲ್ಲಿದೆಪ್ಪ ಅಪರ್ಚರು. ಸೊ ನೋಡ್ರಿ, ಇಲ್ಲಿ ಇದೂ ಡೆಫಿನಿಷನ್ ಅಂತ ಅಲ್ಲೂ ಮೆನ್ಷನ್ ಮಾಡಿದ್ದೀನಿ. ಬೇಕಾದ್ರೆ 30 MCQ 40 MCQ 2 ವಿಡಿಯೋ ಇದೆ. ಸೊ ಇಲ್ಲಿ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್. ಸೊ ಅಲ್ಲಿ ಕೆಡಿರೋದು ಲೆನ್ಸ್, ಮಿರರ್ ಜಾಗದಲ್ಲಿ ಲೆನ್ಸ್ ಹಾಕ್ರಿ, ಮುಗೀತಷ್ಟೇ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಅಪರ್ಚರ್. ಓಕೆನಾ. ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್, ರಿಫ್ರಾಕ್ಷನ್ ಲಾಸ್ 2 ನೋಡ್ಕೊಡ್ರಿ ಅಂತಿದ್ದೀನಿ. ಪವರ್ ಆಫ್ ಎ ಲೆನ್ಸ್, ದ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್, ಪವರ್ ಆಫ್ ಎ ಲೆನ್ಸ್ ಅಲ್ಲ, ಓಕೆ, ದ ಎಬಿಲಿಟಿ ಲೈಕ್ ಆಫ್ ಎ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್ ದ ಲೈಟ್ ರೇಸ್. ಸೊ ದ ಪವರ್ ಅಂದರೆ ಏನು, ಸೊ ಎಷ್ಟು ಕನ್ವರ್ಜ್ ಮಾಡುತ್ತೆ ಅಥವಾ ಎಷ್ಟು ಡೈವರ್ಜ್ ಮಾಡುತ್ತೆ. ಸೊ ದಟ್ ಈಸ್ ದ ಪವರ್ ಆಫ್ ಎ ಲೆನ್ಸ್. ನೆಕ್ಸ್ಟ್ 10th. ಸೊ 10th ಕ್ವಶನ್ ಹೇಳಬೇಕಾದ್ರೂ ಅಗೇನ್ ಇಲ್ಲಿ ಆ್ಯಕ್ಟಿವಿಟಿ, ನಿನ್ನೆ ಲೈವ್ ಕ್ಲಾಸಲ್ಲಿ ಹೇಳಬೇಕಾದ್ರೂ
ಸೊ ನೋಡ್ಕೊಳ್ರಿ, ಬಿಕಾಸ್ ಆ್ಯಕ್ಟಿವಿಟಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ. ಅಗೇನ್ ಸಿಕ್ಸ್ತ್ ಸೆನ್ಸ್ ಅಲ್ಲೂ ಐ ಗೆಸ್ ಐ ಹ್ಯಾವ್ ಮೆನ್ಷನ್ಡ್. ಸೊ ಸಿಕ್ಸ್ತ್ ಸೆನ್ಸ್ ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಆ್ಯಕ್ಟಿವಿಟಿ. ಸೊ ಅಲ್ಲೇನಿದೆ, ಎಕ್ಸ್ದು ಎಂಡ್ ಆಫ್ ಎಕ್ಸ್ ಕೇಳಿದ್ದಾರೆ, ವಿಚ್ ಇಸ್ ನಾರ್ತ್ ಪೋಲ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಮಾಡಬೇಕಾದ್ರೂ ಸ್ಪೆಸಿಫಿಕಲಿ ಮೆನ್ಷನ್ ಒನ್ಸ್ ಅಲ್ಲ ಥ್ರೈಸೋ ಮೆನ್ಷನ್ ಮಾಡಿದ್ದೀನಿ. ಸೊ ಡೈರೆಕ್ಷನ್ ಏನಿದೆ, ಎಸ್ಪೆಷಲಿ ಡಯಾಗ್ರಾಮ್ಸಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ತಲೆಯಲ್ಲಿರಬೇಕು, ಬಿಕಾಸ್ ಯು ಡೋಂಟ್ ವಾಂಟ್ ಟು ಚೇಂಜ್. ಸೊ ನೀವು ಅಲ್ಲಿ ವಿ ಡೋಂಟ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ ಅಂತ ಇದನ್ನೇ ಮೆನ್ಷನ್ ಮಾಡಿದ್ದೀನಿ. ವಿ ಡೋಂಟ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ ಇನ್ ದ ಎಕ್ಸಾಮ್ ಹಾಲ್. ಸೊ ಡೈರೆಕ್ಷನ್ಸ್ನ ಚೇಂಜ್ ಮಾಡೋದು ಬೇಡ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡೈರೆಕ್ಷನ್ಸ್ ಇದೆ ಅದು ಹಾಗೆ ಇರಲಿ. ನಾರ್ತ್ ಪೋಲ್ ಯಾವ ಕಡೆ ಇದೆ, ಸೌತ್ ಪೋಲ್ ಯಾವ ಕಡೆ ಇದೆ ಅಂತ ಗೊತ್ತಿರಲಿ ಅಂತಲೇ ಹೇಳಿದ್ದೇನೆ. ಕೊಟ್ಟಿದ್ದಾರೆ. ಅದಕ್ಕೆ ಲೈಕ್ ಅಗೇನ್ ಐ ಆಮ್ ರಿಪೀಟಿಂಗ್. ಸೊ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಇಸ್, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟೆಲ್ಲ ಮಾಡ್ತೀನಿ. ಸಮ್ಟೈಮ್ಸ್ ಫೀಲ್ ಲೈಕ್ ಓಕೆ ಏನಷ್ಟು ಪುಷ್ ಬರ್ತಿಲ್ವೇ, ಲೈಕ್ ಇಸ್ ಪೀಪಲ್ ಲೈಕ್ ಆರ್ ಸ್ಟೂಡೆಂಟ್ಸ್ ರಿಯಲಿ ಲೈಕಿಂಗ್ ಅಥವಾ ಇಲ್ಲೋ ಅಂತಲೂ ಗೊತ್ತಾಗ್ತಿಲ್ಲ ಸಮ್ಟೈಮ್. ಓಕೆ, ಸೊ ನೆಕ್ಸ್ಟ್ ರೀಸನ್ಸ್ ಫಾರ್ ಓವರ್ಲೋಡಿಂಗ್. ಸ್ಪೆಸಿಫಿಕ್ ಆಗಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಲಾಸ್ಟಲ್ಲಿ ಓವರ್ಲೋಡಿಂಗ್ ಕೇಳ್ತಾರೆ ಅಂತಲೇ 3 ಪಾಯಿಂಟ್ ಏನು ಬರೀಬೇಕು ಅಂತಲೇ ಹೇಳಿದ್ದೀನಿ. ಇಲ್ಲಿದೆ ನೋಡಿರಿ, ಓವರ್ಲೋಡಿಂಗ್ ಸೊಲ್ಯೂಷನ್ನೇ ಇಲ್ಲಿದೆ. ಸೊ ಸ್ಪೆಸಿಫಿಕ್ಕಾಗಿ ಇದಕ್ಕಂತಲೇ ತೊಗೊಂಡಿದ್ದೆ. ಪ್ರಿಪ್ರೇಟರಿ ಎಕ್ಸಾಮ್ ಕೊಡ್ತಾರೆ ಅಂತ ನನಗೆ ನಾವು ಕನ್ಸ ಬಿದ್ದಿತ್ತು, ಬಟ್ ಚಾನ್ಸಸ್ ಇದೆ ಅಂತಲೇ ಮೆನ್ಷನ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ 11th ಕ್ವಶನ್ ಅಗೇನ್. ಸೊ ಸೀರೀಸಲ್ಲಿ ಯಾಕೆ ಕನೆಕ್ಟ್ ಮಾಡಲ್ಲ? ಕನೆಕ್ಟಿಂಗ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಈಸ್ ಪ್ರಿಫರ್ಡ್. ಸೀರೀಸು ಅದೇ ತಾನೇ ಇರೋದು. ಡೊಮೆಸ್ಟಿಕ್ಸ್ ಕನೆಕ್ಟಿಂಗ್ ಸರ್ಕ್ಯೂಟ್ಸ್ ಪ್ಯಾರಲಲ್ ಈಸ್ ಸೂಟೇಬಲ್. ಯಾಕೆ ಅದನ್ನು ಹೇಳಿದ್ದೇನೆ. ಸೊ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಡಿವೈಸಸ್ಸು ಡ್ಯಾಮೇಜ್ ಆಗಲ್ಲ. ಅಂದರೆ ಒಂದು ಡಿವೈಸ್ ಡ್ಯಾಮೇಜ್ ಆದ್ರೂ ಬೇರೆದು ವರ್ಕ್ ಆಗ್ತಿರುತ್ತೆ. ಸೊ ನಮ್ಗೆ ಎಷ್ಟು ಕರೆಂಟ್ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲಿ ಒಂದು ಸಲ ಅಲ್ಲ, ಅಗೇನ್ ಹ್ಯಾವ್ ಡನ್ ಇಟ್ ಟ್ವೈಸ್. 2 ಸಲ ಮಾಡಿದ್ದೀನಿ, 2 ಸಲ ಹೇಳಿದ್ದೀನಿ, ಅಥವಾ ಥ್ರೈಸ್ ಇರ್ಬೋದು. 2 ಸಲ ಅಂತೂ ನನಗೆ ಗೊತ್ತು. ಮಾಡಿರೋದು ಸ್ವಲ್ಪ ವೀಡಿಯೋಸ್, ನಾಟ್ ಡನ್ ಟೂ ಮಚ್. ಓನ್ಲಿ ಅಲಾಯ್ಸ್ ಆರ್ ಯೂಸ್ಡ್ ಇನ್ ದ ಕಾಯಿಲ್ಸು. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೇಳ್ಬೇಕಾದ್ರೆ ಟಂಗ್ಸ್ಟನ್ ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ. ಸೊ ಟಂಗ್ಸ್ಟನ್ನು 3380 ಅದನ್ನು ಯಾಕೆ ಯೂಸ್ ಮಾಡ್ತಾರೆ, ಆ್ಯಂಡ್ ಸೊ ಅಲಾಯ್ಸ್ ಯಾಕೆ ಯೂಸ್ ಮಾಡ್ತಾರೆ. ಸೊ ರೆಸಿಸ್ಟಿವಿಟಿ, ನೆಕ್ಸ್ಟು ಮೆಲ್ಟ್ ಆಗಲ್ಲ. ಸೊ ಅಲಾಯ್ಸಲ್ಲಿ ಏನು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಎರಡು ಕನೆಕ್ಟ್ ಲೈಕ್ ಟೇಬಲ್ಲು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಹೇಳಿದ್ದೇನೆ. ಸಿಂಪಲ್. ನೆಕ್ಸ್ಟು ವಾಟ್ ಈಸ್ ನಿಯರ್ ಸೈಟೆಡ್ನೆಸ್ ಮಯೋಪಿಯಾ. ಮಯೋಪಿಯಾ ಅದರ ಎಫೆಕ್ಟ್ಸು. ಮಯೋಪಿಯಾ ಅಂದರೆ ಏನು? ಓಕೆ, ನಿಯರ್ ಸೈಟೆಡ್ನೆಸ್ಸು ಇದನ್ನು ಸಲ ಹೇಳಿದ್ದೀನಿ. ನೋಡ್ರಿ ಇಲ್ಲಿ ಐ ಡಿಫೆಕ್ಟ್ಸ್ ಆ್ಯಂಡ್ ಕರೆಕ್ಷನ್ಸ್ ಪದೇ ಹೇಳ್ತೀನಿ, ಫೈನಲ್ ಎಕ್ಸಾಮ್ಗೂ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಮಯೋಪಿಯಾ ಅಂದರೆ ದೂರದ್ದು ಕಾಣಿಸಲ್ಲ. ಸೊ ವಾಟ್ ಆರ್ ದ ಕಾಸಸ್ ಏನು? ಫೋಕಲ್ ಲೆಂತ್ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. ಸೊ ಫೋಕಲ್ ಲೆಂತ್ ಕಮ್ಮಿ ಆಗಿರುತ್ತೆ, ಐಬಾಲ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಫೋಕಲ್ ಲೆಂತ್ ಕಮ್ಮಿ ಆಗಿರೋದು ಆರ್ ಐಬಾಲ್ ಜಾಸ್ತಿ ಆಗಿರ್ಬೋದು, ಅಂದರೆ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಿನೋಮಿನಾ ಆಫ್ ಫಾರ್ಮೇಷನ್ ಆಫ್ ರೈನ್ಬೋ. ಇದ್ರ ಕೆಳಗೇನೆ ಇದ್ದಾರೆ, ರೈನ್ಬೋ ಫಾರ್ಮೇಷನ್ ನೋಡ್ಕೊಳ್ಳಿ ಅಂತಲೇ ಹೇಳಿದ್ದೆ ಲೈವ್ ಕ್ಲಾಸಲ್ಲಿ. ಸೊ ಐ ಡಿಫೆಕ್ಟ್ಸು ರೈನ್ಬೋ, ಇಲ್ಲೋ ಕ್ವಶನ್ ಆಗೇ ಕೊಟ್ಟಿದ್ದಾರೆ. ಐ ಡಿಫೆಕ್ಟ್ಸು ರೈನ್ಬೋ, ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ. ಓಕೆ, ರೈನ್ಬೋ ಫಾರ್ಮೇಷನ್ನು ಲೈವ್ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬೇಕಾದ್ರೆ ಅದನ್ನ ತೆಗೆದು ನೋಡ್ಕೊಳ್ರಿ. ಸೊ ವಾಟರ್ ಡ್ರಾಪ್ಲೆಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಪ್ರಿಸಮ್ಮು. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಅಲ್ಲ. ಓಕೆ, ನೆಕ್ಸ್ಟು ನ್ಯೂಮರಿಕಲ್ ಸಾಲ್ವ್ ಮಾಡೋಣ. ಸೊ ನ್ಯೂಮರಿಕಲ್ ಅಗೇನ್ ಡೇ ಟೈಮ್ದು ನ್ಯೂಮರಿಕಲ್ ನೋಡ್ಕೊಳ್ಳಿ ಅಂತಲೂ ಹೇಳಿದ್ದೆ. ಇಲ್ಲಿ 28 ಡೇಸು, ಫೆಬ್ರವರಿ ಇತ್ತು 28 ಡೇಸ್ ಅಂತ ತೊಗೊಂಡೆ. ಇಲ್ಲ ಮಾರ್ಚ್ ಆಗಿರೋ 31 ಡೇಸು, ಅಲ್ಲಿ ಕೊಟ್ಟಿದ್ದಾರೆ 30 ಡೇಸ್ ಅಂತ. ಓಕೆ, ಸೊ ಏನಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ವಾಟ್ ಈಸ್ ದ ಪವರ್ ಕೇಳ್ತಿದ್ದಾರೆ. ಸೊ P ಈಸ್ ಈಕ್ವಲ್ ಟು VI. ಸೊ ವಿ ಎಷ್ಟು 220, ಕರೆಂಟು 10. ಸೊ 2200 ವ್ಯಾಟ್ ಆರ್ 2.2 ಕಿಲೋವ್ಯಾಟ್ ಆಯ್ತಲ್ಲ. ನೆಕ್ಸ್ಟು ದೆನ್ ವಾಟ್ ಈಸ್ ದ ಪವರ್ ಆಫ್ ವಾಷಿಂಗ್ ಮಿಷಿನ್. ಓಕೆ, ಇಫ್ ಇಟ್ ಈಸ್ ಯೂಸ್ ಫಾರ್ 6 hours a day, ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್ 30 days. ಸೊ 6 hours a day 30 days. ಸೊ ಟೋಟಲ್ ಟೈಮ್ ಏನಾಯಿತು, 6 × 30 ಈಸ್ ಈಕ್ವಲ್ ಟು 180. ಇದನ್ನು ಬರೆಯಂಗಿದ್ರೆ ಬರ್ರಿ, ಇಲ್ಲ ಹೇಳ್ರಿ. ಸೊ ಹೀಟ್ ಏನಾಗುತ್ತೆ, ಪವರ್ ಇಂಟು ಟೈಮ್. ಸೊ ಪವರ್ ಕಿಲೋವ್ಯಾಟಲ್ಲಿ ತೊಗೊಳ್ರಿ, 2.2 ಇಂಟು ಟೈಮ್ 180. 2.2 ಇಂಟು 180 ಹಾಗೆ ಮಾಡ್ಬೇಕಾ? ಬೇಡ.
ಓಕೆ 180 ಇಂಟು 2 ಅಂದರೆ 360 396 ಕಿಲೋ ವ್ಯಾಟ್ ಅವರ್ ಆಯ್ತಲ್ಲ. ನೆಕ್ಸ್ಟು ಕಾಸ್ಟ್ ಆಫ್ ಇಟ್ ಯೂಸಿಂಗ್ ಫಾರ್ 5 ಡೇಸು. ಕಾಸ್ಟ್ ಏನಾಯಿತು 396 ಇಂಟು 5. 396 ಇಂಟು 500 400 ಇಂಟು 500 2000 ಆಗುತ್ತೆ. ಸೊ ಇಲ್ಲಿ 20 ಕಮ್ಮಿ 1980 ರುಪೀಸ್. ಸಾರಿ, ದಿಸ್ ಇಸ್ ದ ಟೋಟಲ್ ಕಾಸ್ಟ್ ಆಯ್ತಲ್ಲ. ನೆಕ್ಸ್ಟು ಇದೂ ಆ ಥರ ಪ್ರಾಬ್ಲಮ್ಸು ಒಂದಲ್ಲ 3 ಏನೋ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಏನಿದು RB. ಓಕೆ, ರೆಸಿಸ್ಟೆನ್ಸ್ ಆಫ್ ಬಲ್ಪು, ರೆಸಿಸ್ಟೆನ್ಸ್ ಆಫ್ ಇನ್ನೊಂದೇನೋ ಕೊಟ್ಟಿದ್ದಾರೆ, ಕಾಯಿಲ್ ಅನಿಸುತ್ತೆ. ಓಕೆ, ಒಂದು ಬಲ್ಪ್ ಇದೆ, ಇನ್ನೊಂದು ಹೀಟರ್, ಎಲೆಕ್ಟ್ರಿಕ್ ಹೀಟರ್. ಓಕೆ, ಎಲೆಕ್ಟ್ರಿಕ್ ಹೀಟರ್ ಇದು ಫೈನ್. ಸೊ ಬೋತ್ ಆರ್ ಕನೆಕ್ಟೆಡ್ ಪೊಟೆನ್ಷಿಯಲ್. ದೆನ್ ಫೈಂಡ್ ದ ಕರೆಂಟ್ ಡ್ರಾನ್ ಬೈ ಈಚ್ ಇನ್ಸ್ಟ್ರೂಮೆಂಟ್. ಸೊ I is equal to V/R. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಸೊ ಫಸ್ಟು ಬಲ್ಪ್ ತೊಗೊಳ್ಳೋಣ. ಓಕೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ಬಲ್ಪ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ 220, ರೆಸಿಸ್ಟೆನ್ಸ್ ಎಷ್ಟು 880. ಸೊ 220/880 ಅಂದರೆ 1/4 ಬರುತ್ತೆ. ಸೊ 1/4 ಸಾಲ್ವ್ ಮಾಡಿರಿ 0.25 ಆಂಪಿಯರ್. ಸೊ ಸಿಮಿಲರ್ಲಿ ಕರೆಂಟ್ ಥ್ರೂ ಹೀಟರ್, ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 1100, ಇದು 1/5 ಬರುತ್ತೆ 0.2 ಆಂಪಿಯರ್. ಸೊ ಯಾವ್ದು ಜಾಸ್ತಿ ಹೀಟರಲ್ಲಿ ಬಲ್ಪಲ್ಲಿ ಕರೆಂಟ್ ಜಾಸ್ತಿ ಫ್ಲೋ ಆಗ್ತದೆ. ಓಕೆನಾ. ನೆಕ್ಸ್ಟು ವಿಚ್ ಇನ್ಸ್ಟ್ರೂಮೆಂಟ್ ಡ್ರಾಸ್ ಮೋರ್ ಕರೆಂಟ್ ಆಯ್ತಲ್ಲ. ಸೊ ಯಾವುದು ಕಾಲ್ ಮಾಡಿದ ತಕ್ಷಣ ಬರುತ್ತೆ. ಹೌ ಮಚ್ ವರ್ಕ್ ಈಸ್ ಡನ್. ಸೊ Q ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ. V ಅಲ್ಲ. ಓಕೆ, ಸೊ ಫಾರ್ಮುಲಾ V is equal to W/Q. ಸೊ ವರ್ಕ್ ಫೈಂಡ್ ಮಾಡಬೇಕು. W is equal to VQ. ಸೊ V ಎಷ್ಟಿದೆ 25. ಸೊ Q ಎಷ್ಟಿದೆ 5. ಸೊ ಸಾಲ್ವ್ ಮಾಡಿರಿ, ದಿಸ್ ಇಸ್ W. ಸೊ 25 ಇಂಟು 5 ಅಂದರೆ 125 ಜೋಲ್ಸ್. ಡನ್ ಆಯ್ತಲ್ಲ. ಫಿಸಿಕ್ಸ್ ಮುಗೀತು. ಸೊ ಕೆಮಿಸ್ಟ್ರಿನೂ ಹಾಗೆ ನೋಡ್ರಿ, ಡಿಕಾಂಪೋಸಿಷನ್ ರಿಯಾಕ್ಷನ್ ಟೈಪ್ಸು. ಸೊ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ ಅಂದೆ. ಡಿಸ್ಪ್ಲೇಸ್ಮೆಂಟು, ಡಿಕಾಂಪೋಸಿಷನ್. ಸೊ ಡಿಕಾಂಪೋಸಿಷನ್ ಅದು ಸಿಲ್ವರ್ ಕ್ಲೋರೈಡ್ದು. ನೆಕ್ಸ್ಟು ನಂಬರ್ ಆಫ್ ಬಾಂಡ್ಸ್ ಇನ್ ನೈಟ್ರೋಜನ್. ಅಗೇನ್ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಗಾಡ್, ಬಿಕಾಸ್ ಏನೋ ತೊಗೋಬೇಕಾದ್ರೆ ತೊಗೊಂಡೇನೋ. ಸೊ ಡಯಾಗ್ರಾಮಲ್ಲೂ ನೈಟ್ರೋಜನ್ ತೊಗೊಂಡಿದ್ದೆ. ಸೊ 3 ಬಾಂಡ್ಸ್ ಇದೆ. ಇದು ಯಾವುದು 9 ಮಿನಿಟ್ ವೀಡಿಯೋ ಇದು. ಸೊ ನೆಕ್ಸ್ಟು ಅಗೇನ್ ದಿಸ್ ಇಸ್ ಆಲ್ಸೋ 9 ಮಿನಿಟ್ ವೀಡಿಯೋ. ರಿಯಾಕ್ಟಿವಿಟಿ ಸೀರೀಸ್ ಹೇಳ್ತಿದ್ದೆ. ಸೊ ಇಲ್ಲಿ ನೋಡಿದ್ರೆ ಅಂದರೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಸೊ ರಿಯಾಕ್ಷನ್ನು ಐರನ್. ಸೊ ಐರನ್ ಎಲ್ಲಿದೆ, ಜಿಂಕ್ ಕೆಳಗಿದೆ. ಸೊ ಐರನ್ ಡಿಸ್ಪ್ಲೇಸ್ ಮಾಡಬೇಕು ಅಂದರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಜಿಂಕ್. ಸೊ ದ ಆನ್ಸರ್ ಇಸ್ ಜಿಂಕ್. ನೆಕ್ಸ್ಟು 17th ಏನಿದೆಯಪ್ಪ, 17th ನೇಮ್ ದ ಸೋಡಿಯಂ ಕಾಂಪೌಂಡ್. ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್, ಇದನ್ನು ಹೇಳಿದ್ದೀನಿ. ಇಲ್ಲಿ ಅಗೇನ್ I've solved it in the MCQ. ಸೊ MCQಲು ಸಾಲ್ವ್ ಮಾಡಿದ್ದೀನಿ. ಸೋಡಿಯಂ ಕಾರ್ಬೋನೇಟ್, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಸಾಫ್ಟ್ ಮಾಡೋದು ಸೇಮ್. ನೆಕ್ಸ್ಟು ವಿಚ್ ಅಯಾನ್ಸ್ ಪ್ರೊಡ್ಯೂಸ್ ವೈಟ್ ಪ್ರೆಸಿಪಿಟೇಟ್, ಇದನ್ನು ಹೇಳಿದ್ದೀನಿ. ಲೈಕ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೋಡಿಯಂ ಸಲ್ಫೇಟ್ ಇಸ್ ಆ್ಯಡೆಡ್ ಟು ಬೇರಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಬರುತ್ತೆ, ಬೇರಿಯಂ ಸಲ್ಫೇಟ್ ಬರುತ್ತೆ. ಸೊ ಬೇರಿಯಂ ಸಲ್ಫೇಟ್ ಇಸ್ ದ ವೈಟ್ ಪ್ರೆಸಿಪಿಟೇಟ್. ಬೇರಿಯಂ ಸಲ್ಫೇಟ್ ವೈಟ್ ಪ್ರೆಸಿಪಿಟೇಟ್. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್. ಲೈವ್ ಕ್ಲಾಸಲ್ಲೂ ಹೇಳಿದ್ದೀನಿ OH- ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಎಕ್ಸಾಂಪಲ್ ತೊಗೊಂಡಿದೆ MCQಲಿ. ಬಟ್ ಅವರು ಕೇಳಿರೋದಲ್ಲಿ ಯಾವುದು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆರ್ ಸ್ಟ್ರಾಂಗ್ ಬೇಸ್. ಸೊ ಏನಾಗುತ್ತೆ ಅಗೇನ್ OH- ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೋಡಿಯಂ ಬದಲು ಪೊಟ್ಯಾಷಿಯಮ್ ತೊಗೊಂಡ್ರೆ ಸೇಮ್ ಆನ್ಸರ್ ರಿಮೈನ್ಸ್ ಸೇಮ್, ಕಾನ್ಸಂಟ್ರೇಷನ್ ಇನ್ಕ್ರೀಸಸ್. ಅಲ್ಲಿ MCQ ತೊಗೊಂಡಿದ್ದೀನಿ, ಅದೇ ನಿಮ್ಗೆ ನೋಡಿದ್ರೆ ಇಲ್ಲಿ ಬರಿಬೋದಿತ್ತು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಹೇಳಿದ್ದೀನಿ. ಬೆಂಜಿನ್ ಅಲ್ಲ ಬ್ಯೂಟೇನ್ದು ಲೈವ್ ಕ್ಲಾಸಲ್ಲೂ ಹೇಳಿದ್ದೀನಿ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಇಲ್ಲಿ ನೋಡ್ಕೊಳ್ಳಿ. ಇದ್ರ ಮೇಲೆ ಫಂಕ್ಷನಲ್ ಗ್ರೂಪ್ಸು ಇದೆ. ಏನು ವಾಟ್ ಎ ಕೋಇನ್ಸಿಡೆನ್ಸ್. ರಿಯಲಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಗಾಡ್. ನಾನೇನು ನನಗೆ ಅಂತ ಹೇಳ್ತಿಲ್ಲ. ಥ್ಯಾಂಕ್ ಯು. ಓಕೆ, ಹೈಡ್ರೋಜಿನೇಷನ್. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನು, ವಿಚ್ ಹ್ಯಾವ್ ದಿಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ ಬಟ್ ಸ್ಟ್ರಕ್ಚರ್ ಇಸ್ ಡಿಫರೆಂಟ್.
ನೆಕ್ಸ್ಟ್ ಹೈಡ್ರೋಜನೇಷನ್. ಸೊ ಹೈಡ್ರೋಜನೇಷನ್ ಅಂದರೆ ಏನು, ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ ಮಾಡ್ಬೇಕಾದ್ರೆ ಹಾಗೇನು ಹೇಳಿದ್ದೇನೆ. ಸೊ ಹೈಡ್ರೋಜನೇಷನ್, ಸೊ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ಸ್. ಸೊ ಫಂಕ್ಷನಲ್ ಗ್ರೂಪ್ಸ್ 9 ಮಿನಿಟ್ ವೀಡಿಯೋಸ್ ಇದು. ಫಂಕ್ಷನಲ್ ಗ್ರೂಪು ಇದೆ. ನೆಕ್ಸ್ಟು ಪ್ರೆಸೆಂಟ್ ಇನ್ ಪ್ರೊಪೆನಾಲ್ ಇಲ್ಲೇ ಡಯಾಗ್ರಾಮಲ್ಲೇ ಇದೆ. ಪ್ರೊಪೆನಾಲು ಇದೆ, ಪ್ರೊಪೆನಾಲು ಇದೆ. ಸೊ ಯಾವುದಿದೆಯಪ್ಪ ಫಂಕ್ಷನಲ್ ಗ್ರೂಪು? ಸೊ ಪ್ರೊಪೆನಾಲಲ್ಲಿ ಆಲ್ಡಿಹೈಡ್ ಇದೆ, ಪ್ರೊಪೆನಾಲಲ್ಲಿ ಆಲ್ಕೋಹಾಲ್ ವಿಚ್ ಇಸ್ OH. ನೆಕ್ಸ್ಟ್ ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್. ಅಗೇನ್ ಅಯೋನಿಕ್ ಕಾಂಪೌಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲ. ಹಾಂ, ಎಲ್ಲೆಲ್ಲಿದೆ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್. ಸೊ ನೋಡಿದ್ರೆ ಆಗ್ತಿತ್ತು. ಸೊ ಏನು ಅಯೋನಿಕ್ ಕಾಂಪೌಂಡ್ಸು? ದೇ ಆರ್ ಅಯೋನಿಕ್ ಕಾಂಪೌಂಡ್ಸು ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಸೊ ಅದನ್ನು ನೀವು ವಾಟರ್ಗೆ ಹಾಕಿದ್ರೆ ಡಿಸೋಸಿಯೇಟ್ ಆಗುತ್ತೆ ಆಯ್ತಲ್ಲ. 4 ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಸೊ ನಿಮಗೆ ಅಗೇನ್ ಎಕ್ಸೆಪ್ಷನ್ ಇನ್ ಮೆಟಲ್ಸ್ ಏನು ಅಂತ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸು ಈಸಿಯಾಗಿ ಬರಿಬೋದು. ಸೊ ನಾನು ಒಂದು ಸ್ಟೆಪ್ ಇನ್ಫ್ಯಾಕ್ಟ್ ಮುಂದೆ ಹೋಗಿದ್ದೆ ಸೊ ದಟ್ ನಿಮಗೆ ಅದು ಗೊತ್ತಿತ್ತು ಅಂದರೆ ಪ್ರಾಪರ್ಟೀಸ್ ಆಫ್ ಮೆಟಲ್ಸು ಅಥವಾ ನಾನ್ ಮೆಟಲ್ಸು ಈಸಿನೇ. ಸೊ ಆವಾಗೂ ಹೇಳಿದ್ದೀನಿ. ಸೊ ಡಕ್ಟೈಲು ಅಥವಾ ಮ್ಯಾಲಿಯಬಲ್ಲು ಲೈವ್ ಕ್ಲಾಸಲ್ಲಿ ಇದು ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಇದು ಗೊತ್ತಿತ್ತು ಅಂದರೆ ಯು ಕುಡ್ ಹ್ಯಾವ್ ಆನ್ಸರ್ಡ್ ಸಮಥಿಂಗ್ ಸಿಮಿಲರ್ ಆಲ್ಸೋ. ಸೊ ಹೇಳ್ತಾರಲ್ಲ ಮುಂದೆ ನೋಡ್ತೀನಿ ಅಂತ. ಸೊ ಐ ಆಮ್ ಸೀಯಿಂಗ್ ಅ ಹೆಡ್ ಸೊ ದಟ್ ವಾಟ್ ಎವರ್ ಈಸ್ ದೇರ್ ಶುಡ್ ಬಿಕಮ್ ಈಸಿ ಅನ್ನೋದು ಒಂದು. ಓಕೆ, ನೆಕ್ಸ್ಟ್ ಆಯಿತು. ವಿಚ್ ಸೊಲ್ಯೂಷನ್ ವಿಲ್ ಬಿ ಫಾರ್ಮ್ಡ್? ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್. ಅಗೇನ್ ಬ್ರೈನ್ ಇದೆಯಲ್ಲ, ಬ್ರೈನ್ ಸೊಲ್ಯೂಷನ್ ನೋಡ್ಕೊಳ್ಳಿ ಅಂದೆ ಇಲ್ಲಿದೆ ನೋಡ್ರಿ. ಸೊ ಇದನ್ನು ಆ್ಯಸಿಡ್ ಬೇಸ್ ಲೈಕ್ ಟೆಸ್ಟ್ ಮಾಡೋದಕ್ಕೂ ದೇರ್ ವಾಸ್ ಒನ್ ಕ್ವಶನ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಪ್ರೀವಿಯಸ್ಲಿ. ಸೊ ಇಲ್ಲಿದೆ ನೋಡ್ರಿ, ರೆಡ್ ಲಿಟ್ಮಸ್ಸು ಬ್ಲೂ ಲಿಟ್ಮಸ್ ತೊಗೊಂಡು ಹೆಂಗೆ ಟೆಸ್ಟ್ ಮಾಡ್ತೀರಾ ದ ಸೇಮ್ ಸೊಲ್ಯೂಷನ್ ನಿನ್ಬೇಕು. ಸೊ ಅದಕ್ಕೆ ಹೇಳೋದು ವಾಚ್ ದ ಪ್ರೀವಿಯಸ್ ವೀಡಿಯೋಸ್. ನೆಕ್ಸ್ಟ್ ಕ್ವಶನ್ನು ಅಗೇನ್ ದೇರ್ ಈಸ್ ಆಲ್ರೆಡಿ ಸೊಲ್ಯೂಷನ್. ಯಾವುದು? ಬ್ಯಾಲೆನ್ಸ್. ಸೇಮ್ ಕ್ವಶನ್. ಇಸ್ ದೇರ್ ಎನಿ ಡಿಫ್ರೆನ್ಸ್? NaOH H2SO4 Na2SO4 H2O ಸೇಮ್. ಪೊಟ್ಯಾಷಿಯಮ್ ಆಕ್ಸೈಡು, ಪೊಟ್ಯಾಷಿಯಮ್ ಪ್ಲಸ್ ಆಕ್ಸಿಜನ್, ಪೊಟ್ಯಾಷಿಯಮ್ ಆಕ್ಸೈಡ್. ಎನಿ ಡಿಫ್ರೆನ್ಸ್? ಆ್ಯಂಡ್ ಯಾವುದು ಆಕ್ಸಿಡೇಷನ್ ಯಾವುದಾಗ್ತಿದೆ, ರಿಡಕ್ಷನ್ ಯಾವುದಾಗ್ತಿದೆ? ಇಲ್ಲೇ ಇದೆಯಲ್ಲ, ಆನ್ಸರ್ ಈಸ್ ಹಿಯರ್. ಐ ಡೋಂಟ್ ವಾಂಟ್ ಏನೋ ನಾನು ಬರಿತಿದ್ದೀನಿ ಅಂತಲ್ಲ. ಐ ಹ್ಯಾವ್ ಡಿಸ್ಕಸ್ ದಿಸ್ ಲಾಂಗ್ ಬ್ಯಾಕ್. ಅದಕ್ಕೆ ಲಾಂಗ್ ಬ್ಯಾಕ್ ಅಂದರೆ ತುಂಬ ಹಿಂದೆ ಅಲ್ಲ. ಐ ಸ್ಟಾರ್ಟೆಡ್ ವಿಡಿಯೋ ಓನ್ಲಿ ಪಾಸ್ಟ್ 1 ಮಂತ್. ಆ 1 ಮಂತೂ ಡಿಸ್ಕಸ್ ಮಾಡಿಲ್ಲ. ಇದನ್ನು ಏನಿದೆ ದಿಸ್ ಐ ಹ್ಯಾವ್ ಡಿಸ್ಕಸ್ಡ್ ವೆರಿ ರೀಸೆಂಟ್ಲಿ. ಓಕೆ, ನೆಕ್ಸ್ಟ್ ಅಗೇನ್ ದಿಸ್ ಆಲ್ಸೋ ಐ ಹ್ಯಾವ್ ಡಿಸ್ಕಸ್ಡ್. ಇದು ಎಲ್ಲೋ ಸಿಗ್ತಿಲ್ಲ ಬಟ್ ಡೆಫಿನೆಟ್ಲಿ ಐ ಹ್ಯಾವ್ ಡಿಸ್ಕಸ್ಡ್. ಗ್ಲೂಕೋಸ್ ಯಾಕೆ? ಬಿಕಾಸ್ ಇಟ್ ಈಸ್ ವೀಕ್, ಸೊ ಇಟ್ ಕೆನಾಟ್ ಡಿಸೋಸಿಯೇಟ್. ಸೊ ಡಿಸೋಸಿಯೇಟ್ ಆಗಿಲ್ಲ ಅಂದರೆ ಅಸಿಡಿಕ್ ಪ್ರಾಪರ್ಟಿ ತೋರಿಸಲ್ಲ. ನೆಕ್ಸ್ಟು ಮಿಲ್ಕ್ ದಿಸ್ ಇಸ್ ವೇರ್ ದಿಸ್ ಕ್ವಶನ್ ಎಕ್ಸೆಪ್ಟ್ ದಟ್ ಇದನ್ನು ನಾನು ಡಿಸ್ಕಸ್ ಮಾಡಿಲ್ಲ ಬಿಕಾಸ್ ದಿಸ್ ಅಪ್ಲಿಕೇಶನ್ ಬೇಸ್ಡ್. ಇದೇ ಥರ ಇನ್ನೊಂದು ಕೇಳ್ಬೋದು, ಅದನ್ನು ಇನ್ನೊಂದು ವೀಡಿಯೋ ಲೈಕ್ ಆಫ್ಟರ್ ಪ್ರಿಪ್ರೇಟ್ರಿ ಮಾಡ್ತೇನೆ. ಸೊ ಯಾಕೆ ಬೇಕಿಂಗ್ ಸೋಡಾ ಹಾಕಿದಾಗ ಯಾಕಾಗಲ್ಲ ಅಂದರೆ ಕರ್ಡ್ ಇಟ್ ಈಸ್ ಅಸಿಡಿಕ್. ಸೊ ಅಸಿಡಿಕ್ ಆಗಬೇಕು ಅಂದಾಗ ನೀವು ಬೇಕಿಂಗ್ ಸೋಡಾ ಹಾಕಿದ್ರೆ ಏನಾಗ್ಬಿಡುತ್ತೆ, ಬೇಸಿಕ್ ಆಗಿಬಿಡುತ್ತೆ. ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಟರ್ನ್ ಇನ್ ಟು ಅಸಿಡಿಕ್. ಅದಕ್ಕೆ ಮಿಲ್ಕ್ ವಿತ್ ಬೇಕಿಂಗ್ ಸೋಡಾ ಟೇಕ್ಸ್ ಲಾಂಗರ್ ಟು ಸೆಟ್ ಆಸ್ ಕರ್ಡ್ ಬಿಕಾಸ್ ಕರ್ಡಲ್ಲಿ ಇಟ್ ಈಸ್ ಅನ್ ಅಸಿಡಿಕ್. ಸೊ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಏನಾಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ಸೊ ಇದರ ಥರ ಕ್ವಶನ್ ಅಂದರೆ ಮಿಲ್ಕ್ ಮೆನ್ ಯಾಕೆ ಆ್ಯಡ್ ಮಾಡ್ತಾರೆ? ಹಾಲಿಂದು ಲೈಫು ಜಾಸ್ತಿ ಆಗಲಿ ಅಂತ. ಅದೇ ಇನ್ನೊಂದು ಕ್ವಶನು. ಫೈನ್, ಐ ವಿಲ್ ಡಿಸ್ಕಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇನ್ನೊಂದು ಫಸ್ಟ್ ಕ್ವಶನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಶುಡ್ ಬಿ ಸ್ಟೋರ್ಡ್ ಇನ್ ಎ ಮಾಯ್ಸ್ಚರ್ ಪ್ರೂಫ್ ಕಂಟೈನರ್. ಯಾಕೆ? ಐ ಹ್ಯಾವ್ ಡಿಸ್ಕಸ್ಡ್. ಯಾಕೆ ಅಂದರೆ ನೀವು ಅದನ್ನೇ ವಾಟರ್ ಬಿಟ್ರಿ ಅಂದರೆ ಏನಾಗುತ್ತೆ, ಅದು ವಾಟರ್ ಮಾಲಿಕ್ಯೂಲ್ ಬಂತು ಅಂದರೆ ಏನಾಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್ ಆಗ್ಬಿಡುತ್ತೆ. ಜಿಪ್ಸಮ್ ಇಸ್ ಹಾರ್ಡ್. ಸೊ ಜಿಪ್ಸಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಫ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಜಿಪ್ಸಮ್ ಬಂದಿದ ತಕ್ಷಣ 2 ವಾಟರ್ ಮಾಲಿಕ್ಯೂಲ್ಸ್ ಆಯಿತು, ಗಟ್ಟಿ ಆಯಿತು, ಮುಗೀತು ಕತೆ. ಆಯ್ತಲ್ಲ, ಡಿಸ್ಕಸ್. ನೆಕ್ಸ್ಟ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಅಗೇನ್ ಹ್ಯಾವ್ ಗಿವನ್ ದ ಎಂಟೈರ್ ಸೊಲ್ಯೂಷನ್. ಅದಕ್ಕೆ ನೆಕ್ಸ್ಟು
ಇನ್ನೊಂದು ಯಾವುದಿದೆಯಪ್ಪ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಯಾವುದೋ ಇತ್ತಲ್ಲ. ಓಕೆ, ಬೆನ್ಸಿನ್ ಸ್ಟ್ರಕ್ಚರು. ಸೊ ಓಕೆ, ಇಲ್ಲಿದೆ ಬೆನ್ಸಿನ್ ಸ್ಟ್ರಕ್ಚರ್ ಇದೆ. ಸೊ ಬೆನ್ಸಿನ್ ಸ್ಟ್ರಕ್ಚರ್ ಏನು ಮಾಡ್ತೀರಾ, ಈಥೈನ್ ಅಗೇನ್, ದಿಸ್ ಇಸ್ ಈಥೈನ್ ರೈಟ್, ಯಾ. ಸೊ ಈಥೈನ್, ಸೊ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಸೊ ಇನ್ನು ಮಿಕ್ಕಿದೇನಿರುತ್ತೆ, ಒಂದು ಹೈಡ್ರೋಜನ್ ಇರುತ್ತೆ. ಸೊ ದಿಸ್ ಇಸ್ ಈಥೈನ್, ಎರಡು ಕಾರ್ಬನ್ನು. ಓಕೆ, ಮೆಕ್ಯಾನಿಸಮ್ ಆಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್, ಹಿಯರ್ ಇಟ್ ಈಸ್. ಆಯ್ತಲ್ಲ. ಸೊ ನೆಕ್ಸ್ಟು ಬಯಾಲಜಿ. ಸೊ ಬಯಾಲಜಿ ಫಸ್ಟು MCQ, ಇಟ್ ಈಸ್ DDT. ನೆಕ್ಸ್ಟ್ ಸೆಕೆಂಡ್ 28 ಏನಿದೆ, ಇಟ್ ಈಸ್ ಬಿ. ಸೊ ಒಂದು ಕ್ಯಾಪಿಟಲ್ ಬಿ, ಇನ್ನೊಂದು ಸ್ಮಾಲ್ ಬಿ. ಏನು F1 ಜನ್ರೇಷನ್ ನೋಡ್ರಿ, F2 ಜನ್ರೇಷನ್ ನೋಡ್ರಿ ಅಂತಲೂ ಹೇಳಿದ್ದೀನಿ. ಬಯಾಲಜಿ ಮಾಡಿರೋದೇ ನಾನು ಲೈಕ್ ಇಟ್ಸ್ ಲೈಕ್ ಅರೌಂಡ್ 30 ಮಿನಿಟ್ಸು. ಸೊ 30 ಮಿನಿಟ್ಸಲ್ಲೇ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ಅಷ್ಟೇ ತೋರಿಸ್ತೀನಿ. ಸೊಲ್ಯೂಷನ್ಸ್ ಏನಿದೆ ಐ ವಿಲ್ ಬಿ ಶೇರಿಂಗ್ ಇಟ್ ಲೇಟರ್. ಸೊ ಓಕೆ, ಯಾವುದು ನಿಮಗೆ ಡಿಸೀಸಸ್ಸು ವೈರಲಿ ಅವ್ರು ಕೇಳಿರೋದು. ಸೊ ದೆರ್ ಈಸ್ ಒನ್ ಮೋರ್. ಸೊ ವೈರಲಿ ಇದೆ. ಸೊ ವೈರಲಿ ಇಟ್ ಈಸ್ ವಾಟ್ಸ್ ಆ್ಯಂಡ್ HIV ಏಡ್ಸ್. ನೆಕ್ಸ್ಟ್ ಸಿನಾಪ್ಸ್ ಅಂದರೆ ಏನು, ಎರಡು ನ್ಯೂರಾನ್ ಮಧ್ಯದಲ್ಲಿ ಜಂಕ್ಷನ್ ಇರುತ್ತೆ. ಸೊ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಆಗಬೇಕು, ಲೈಕ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಆಗಬೇಕು. ಸೊ ಅದೇನಾಗ್ತಿದೆ, ಸಿನಾಪ್ಸ್ ಇಂದ ಆಗ್ತಿರೋದು. ಸೊ ನ್ಯೂರಾನ್ ಮಧ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಜಂಕ್ಷನ್ ಪಾಯಿಂಟಾಗಿ ಆ್ಯಕ್ಟ್ ಆಗ್ತಿದೆ. ಓಕೆನಾ. ಸೊ ಟ್ರಾಪಿಕ್ ಲೆವೆಲ್ ನೋಡ್ರಿ ಅಂತ ಹೇಳಿದ್ದೆ. ಓಕೆ, ಸೊ ಆಲ್ ದೋಸ್ ಹೂ ಹ್ಯಾವ್ ವಾಚ್ಡ್ ಆರ್ ಟೇಕನ್ ಇಟ್ ಸೀರಿಯಸ್ಲಿ would have got this mark. So tropic level of an organism, position at which it occupies the food web. Again, complete solutions I'll be sharing. Okay na. So next yaudidu, okay, double circulation functions ನೋಡ್ರಿ. ಅಗೇನ್ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಏನೇನಿದೆಯೋ ಪೋಟೋಟ್ರೋಪಿಸಮ್ ಇದರಿಂದ ತಾನೇ ಕೊಟ್ಟಿದ್ರು, ಒಂದ್ರ ಕೆಳಗೆ ಒಂದು. ಸೊ ಇಲ್ಲಿ ಒಂದ್ರ ಕೆಳಗೆ ಒಂದೇ ಕೊಟ್ಟಿದ್ದಾರೆ. ಸೊ ಇದು ನಾನು ಅಗೇನ್, ಸೊ ನಾನು ಏನೋ ಹಾಗೆ ಹೇಳಿಲ್ಲ. ಸೊ ಐ ಹ್ಯಾವ್ ಡನ್ ದ ಅನಾಲಿಸಿಸ್. ಸೊ ಹಿಂದಿನ ಕ್ವಶನ್ ಪೇಪರ್ಸು ಐ ಲುಕ್ ಇಟ್ ಫ್ರಮ್ ಎ ಡಿಫ್ರೆಂಟ್ ಆ್ಯಂಗಲ್. ಸೊ ಹಿಂದೆ ಏನು ಕೇಳಿದ್ದಾರೆ, ಸೊ ಹೆಂಗೆ ರಿಪೀಟ್ ಆಗಿದೆ, ಸೊ ಅಟ್ ವಾಟ್ ಇಂಟರ್ವಲ್, ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ, ಸೊ ಈಗಿಂದು ನೋಡಿ. ಸೊ ಹಿಂದಿಂದೆಲ್ಲ ಆ ಒಂದು ಅನಾಲಿಸಿಸ್ ಇಟ್ಸ್ ನಾಟ್ ಸೋ ಈಸಿ. ಸೊ ಆ ಒಂದು ಅನಾಲಿಸಿಸ್, ಆ ಒಂದು ಮೈಂಡ್ ಸೆಟ್ಟಿಂದ ನಾನು ಮಾಡ್ತಿರೋದು. ಬಿಕಾಸ್ ಐ ಲವ್ ಅನಾಲಿಟಿಕ್ಸ್. ಸೊ ನಾನು ಡೇಟಾ ಅನಾಲಿಟಿಕ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ. ಐ ವರ್ಕ್ ಆನ್ ಬಿಗ್ ಡೇಟಾ. ಸೊ ಆ ಡೇಟಾ ಅನಾಲಿಟಿಕ್ಸ್ ಏನಿದೆ, ಸೊ ಐ ಹ್ಯಾವ್ ಆಲ್ಸೋ ಯೂಸ್ಡ್ ಹಿಯರ್ ಟು ಅನಲೈಸ್ ಅಥವಾ ಟು ಕೈಂಡ್ ಆಫ್ ಪ್ರೆಡಿಕ್ಟ್. ಓಕೆ, ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ದಟ್ ಈಸ್ ಎ ರೀಸನ್ ನಾನು ಹೇಳಿದ್ದು. ಓಕೆ, ನೆಕ್ಸ್ಟು ಹೌ ಇಸ್ ಫಾದರ್ ರೆಸ್ಪಾನ್ಸಿಬಲ್, ಹಿಯರ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟು ಡಿಫ್ರೆಂಟ್ ಮೆಥಡ್ಸ್ ಏನಿದೆ ಹ್ಯೂಮನ್ ಬೀಯಿಂಗ್ಸು ಟು ಅವಾಯ್ಡ್ ದ ಲೈಕ್ ಕಾಂಟ್ರಸೆಪ್ಷನ್ಸ್ ಮೆಥಡು. ನೆಕ್ಸ್ಟು ಡಿಸ್ಕಸ್ಡ್ ಆಲ್ ದ ಥಿಂಗ್ಸ್. ಇದರ ಜೊತೆಗೆ ರೀಜನ್ರೇಷನ್ನು, ಫ್ರಾಗ್ಮೆಂಟೇಷನ್ ಡಿಫ್ರೆನ್ಸಸ್ಸು ಒಂದಲ್ಲ, ಎಸ್ ದೇರ್ ಆರ್ 1 2 3 4 5 ಡಿಫ್ರೆನ್ಸಸ್ ಡಿಸ್ಕಸ್ ಮಾಡಿದ್ದೇನೆ. ಆ್ಯಂಡ್ ವಾಟ್ ಇನ್ ಜಸ್ಟ್ 30 minutes of biology video. So that is all what I am asking. Okay, mugitu. So prepare well for your social exam. So see you all tomorrow, but let's be quick. Okay, so again at the last time, all that I am asking is, so ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ how you have done, and one request is to share it with your friends. Okay, thank you. Jai Hind, Jai Karnataka.